ಇದೇನ ಸರೋಜಕ್ಕ, ಸಂಕ್ರಾಂತಿ ಹಬ್ಬಕ್ಕೂ ಹಾಲು ಕೊಡಕ್ ಹೋಗಿಯಲ್ಲ? ಇದು ಹಾಲು ಕೊಡಕ್ ಬಂದಿಯಲ್ಲ? ಅಯ್ಯೋ ದೇವ್ರೆ, ಸಂಕ್ರಾಂತಿ ಹಬ್ಬ ಅಂತೇಳಿ ದನ ಹಾಲು ಕೊಡಕ್ ಬಿಡ್ತತನ? ಏನ್ ನೀವು ಹಾಲು ಕುಡಿಯೋದ್ ಬಿಡ್ತೀರಿ? ಕೊಡೋದೇನೈತೆ ಹಬ್ಬ ಹುಣಿವೆ, ನಮ್ಮ ಕೆಲಸ ನಾವು ಮಾಡಕಬೇಕಲ್ವಾ? ಹ್ಯಾಪಿ ಸಂಕ್ರಾಂತಿ. ಅಲ್ಲ ರೇಣಕ್ಕ, ಇಂಗ್ಲಿಷ್ ಕಲ್ತು ಬಿಟ್ಟಿಯಲ್ಲ. ಹ್ಯಾಪಿ ಸಂಕ್ರಾಂತಿ. ಬರೀ ಜೋರದಿ ಬಿಡಂಗಾರ. ನಮ್ಗೆ ಇಂಗ್ಲಿಷ್ ಪಂಗ್ಲಿಷ್ ಬರೋದಲ್ಲವಾ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ. ಹ್ಞೂನವ, ನಿಮ್ಗೂ ಅದೇ. ಸರೋಜಕ್ಕ, ಹಾಲು ಕೊಟ್ಟು ಬಂದೆ ನನ್ನ ಮನೆಗೆ. ನನ್ನ ಸೊಸಿ ಇದ್ದಿರ್ಬೇಕು ಮನ್ಯಾಗ. ಹ್ಞೂನವ, ಅದಾಳ ಕೊಟ್ಟು ಬಂದೆ. ಯಾಕ ಸರೋಜಕ್ಕ ಹಿಂಗ್ಯಾಕೆ ಬಡವಾಗಿ? ಯಾಕ ಭಾಳ ಜೀವ ನೂ ತಿಂದಂಗೈತಲ್ಲೇವಾ? ಯವ್ವ, ಮಸಡಿ ನೋಡಿದ್ರೆ 3 ದಿನ ಬಿಸಿಲಾಗ ಒಣಗಿರೋ ಶಾಂಡಿಗೆ ಅದಂಗ ಆಗೈತವ. ಏನಾತ ಮಕ? ಹಿಂಗ್ಯಾಕಾಗೈತಿ ಜಲಮ? ಸಂಕ್ರಾಂತಿ ಅನ್ನೋ ಖುಷಿನೇ ಇಲ್ಲಲ್ಲ ಮನ್ಸಾಗ. ಯಾಕ ಏನಾತ? ಅಯ್ಯ, ನಿಂಗೆ ಸುದ್ದಿ ಗೊತ್ತಿಲ್ಲನ ಚಂದ್ರಿ? ಮೊನ್ನೆ ಈಕಿ ಗೌರಿ ಸಿಕ್ಕಿದಾಗ ಅಂದ್ಲ ನನಗ. ಏನಂತೇಳಿ? ಅಯ್ಯ, ಯಾಕ ಸರೋಜ, ಇಲ್ಲಿ ಕಡದತ್ತಂತಲ್ಲ ನೀನ್ ರೊಕ್ಕ ಓಟು. ಎಲ್ಲ ಊರ್ ಬಿಡಾಡಿ, ನಾನು ಎಷ್ಟು ಹೇಳಬಾರ್ದು ಅನ್ಕೊಂಡಿದ್ದೆ. ಈ ಬೆಂಡ್ಲಾರ ಮುಂದೆ ನಗರ್ ಮುಂದೆ ಮುಗ್ರಿಸಿ ಬಿದ್ದಂಗೆ ಆಕತ್ತೆ ಅಂತೇಳಿ ಆ ಗೌರಿ ಊರ್ ಮುಂದೆ ಡಂಗ್ರ ಸಾರ್ಯಾಳ ಏನ? ಹ್ಞೂನಯ್ಯಕ್ಕ, ಹ್ಞೂ. ಒಂದಲ್ಲ ಎರಡಲ್ಲ, 3 ಅಲ್ಲ 4 ಅಲ್ಲ, 5 ಅಲ್ಲ 6 ಅಲ್ಲ, 7 ಅಲ್ಲ 8 ಅಲ್ಲ, 9,000 ರೂಪಾಯಿ. 9,000 ರೂಪಾಯಿ ಇಲ್ಲಿ ಕಡ್ದಿದ್ದ. ಅಯ್ಯೋ ದೇವ್ರೆ, 9,000 ರೂಪಾಯಿನೂ ಕಡ್ದೈತೆ? ಹ್ಞೂ ನಾಯಕ್ಕ. ಒಂದ ನೋಟ್ನ ಬೇಕಾದ್ರೆ ಸಣ್ಣಗೆ ಆಗಮಟ್ಟ ತಿಂದ್ರೆ ಆಗಲ್ಲನ? ಹಂಗಿಲ್ಲ, ಎಲ್ಲ ನೋಟ್ನ ಇಟ್ಟಿಟ್ಟಿಟ್ಟ ಕಡ್ದು ಬಿಟ್ಟತಿ. ಯಾ ನೋಟು ನಡೆಯೋದಿಲ್ಲ. ನಾನು ನನ್ನ ಗಂಡನ ಕೈ ಸಿಗ್ತಾವು ಅಲ್ಲ, ಅವ್ರು ಸಿಕ್ಕರು ಪಾಪಿ ಅಂತ ತಗೊಳ್ಳಲ್ಲ. ಆದ್ರೂ ಒಂದು ಹೆಣ್ಮಕ್ಳದೊಂದು ಚಟ ನೋಡು. ಮನ್ಯಾಗ ಗಂಡುಗಳಿಗೆ ಮಕ್ಳಿಗೆ ಯಾರಿಗೆ ಸಿಗ್ಲಾರ್ದಂಗೆ ಇಡೋದೊಂದು ಚಟ ಅಲ್ಲ. ಹಂಗಾಗಿ ಒಂದು ಅರ್ಬ್ಯಾಗ ಸುತ್ತಿ ಅದನ್ನ ಸಂದಕದಾಗ ಇಟ್ಕೊಂಡಿದ್ದೆ. ಮಾರಿ ಮಣ್ಣಲ್ಲಿ ಇಲ್ಲಿ ಎಲ್ಲಿದ ನೋಡಿತ್ತೋ ಏನೋ ಗೊತ್ತಿಲ್ಲ. ಬಂದ ಸಂದಕದಾಗ ಹೋಗಿ ಅದು ಒಟ್ಟು ನೋಟ್ ಕಡ್ದಿಟ್ಟತವ. ಇವತ್ತು ನಾನು ಹಂಗಾರ ಸಂಕ್ರಾಂತಿ ಹಬ್ಬ ಎದಕ್ಕಾರ ಬರ್ತತ್ತಡಿ, ಏನಾರ ಒಂದು ಮಾಡೋಣ ಅಂತೇಳಿ ಹೊರಗೆ ತೆಗಿತೀನಿ, ನೋಡ್ತೀನಿ. ಹೊಟ್ಟೆ ಖಾರ ಹಾಕಿ ದೊಡ್ಡದೊಂದು ಮುದ್ದಿ ತಿರುಗೋಲೆ ಕಲಿಸ್ದಂಗೆ ಆಗ್ಬಿಡ್ತವ. ಹೊಟ್ಟೆಲ್ಲ ಹುರಿದೋತ ಚಂದ್ರವ. ನೀನ ಯೋಚನೆ ಮಾಡು, ಎಷ್ಟು ಕಷ್ಟಪಟ್ಟು ದುಡಿತೀನಿ, ಅದಕ್ಕೆ ಸಂಬಂಧನ ಹಿಂಗಾಗ್ಬಿಟ್ರೆ ಎಷ್ಟು ಹೊಟ್ಟೆಗೆ ಸಂಕಟಕ್ಕೆ ನೀನ ವಿಚಾರ ಮಾಡು. ಅಯ್ಯೋ ಆಗ್ಬಾರ್ದಾಗಿತ್ತವ, ಆಗ್ಬಾರ್ದಾಗಿತ್ತು ಬಿಡು. ಹಿಂಗಾಗಲೇಬಾರ್ದಾಗಿತ್ತು. ಇಲಿ ಕೊಟ್ಟು ಔಷಧರ ಇಡಬೇಕಿತ್ತವ ನೀನು. ಅಯ್ಯೋ ಮಸಡ್ಯಾಗ ಮದ್ದರಿಲಿ. ಆ ಚೀನಾ ದೇಶದಾಗ ಇನ್ನು ಮರಿ ಇರತ್ಲೆ ಇಲಿನ ಕೆಂಪು ಟಮಾಟಿ ಸಾಸ್ನಾಗ ಎದ್ದೆದ್ಕೊಂಡು ತಿಂದ್ಬಿಡ್ತಾರ. ಹಂಗಾಗಿ ಅವ್ರ ದೇಶದಾಗ ಇಲಿಗಳು ಉಳಿಯೋದಿಲ್ಲ. ಎಲ್ಲ ತಿಂದಾಗಿ ಮಾಡ್ಬಿಡ್ತಾರಲ್ಲ ಅವರು. ಸುಡ್ಗಾಡ್ ನಮ್ಮ ದೇಶದಾಗ ನಿಂತಲ್ಲಿ ಇಲಿಗಳು. ಏನು ಮಾಡ್ತಿ ಹೇಳು? ಸಾಕಾಗೋಕತ್ತವ. ಇವತ್ತಾಗ ಎಷ್ಟು ಔಷಧ ಇಟ್ಟರು ಸಾಯವಲ್ವ ಮಕ್ಕ ಮಣ್ಣಲ್ಲಿ. ನಂಗೆ ರಕ್ತ ಬೀಜ ಸುರನ್ಗತೆ ಸತ್ ಹುಡ್ತಾವು. ಅಷ್ಟು ನನ್ನ ಸೀರೆನೇ ಕಡ್ದೈತೆ. ಹಳೆ ಸೀರೆಗೆ ಸುತ್ತಿದ್ದೆ ಪುಣ್ಯಕ್ಕೆ. ಆ ಸೀರೆನೂ ಕಡ್ದೈತಿ, ನೋಟು ಕಡ್ದವು. ಏನು ಯಾವ ಕಣ್ಣು ಬಿದ್ದಿತ್ತೆ ನಾನು ದುಡಿಯೋದ್ರ ಮೇಲೆ. ಎಲ್ಲ ಹೋತ್ ಬೆಂಕೆತ್ತಿ. ಹೋತು ನನಗೂ ಸುದ್ದಿ ಕೇಳಿ ಭಾಳ ಬೇಜಾರಾತ. ಹೋಗ್ಲಿ ಬಿಡು, ಮುಂದ್ಕೊಂತಿ ಯಾಕೆ? ಕಷ್ಟಪಟ್ಟು ದುಡಿಯೋರಿಗೆ ಏನಾಗದೈತೆ? ಮತ್ತೆ ಒಂದು ತಿಂಗಳದಾಗ ದುಡ್ದು ಹಾಕ್ತಿ ಬಿಡು. ಹೋಲಿ ಏನಾತ? ಏನು ಅನ್ನೋದು ಸುಲಭ ಕರೆ, ಆದರೂ ಹಿಂಗಾಗಬಾರ್ದಾಗಿತ್ತು. ಅವಕ್ಕೆ ಏನು ಒಟ್ಟು ನಿನ್ನ ಋಣ ಇಲ್ಲ ಅಷ್ಟೇ. ಮತ್ತೆ ಏನು ಮಾಡ್ಕೊಳಕತ್ತಿ? ಸಮಾಧಾನ ಮಾಡ್ಕೊ ಸರೋಜಕ್ಕ. ಸಂಕ್ರಾಂತಿ ಹಬ್ಬ ಕಣ್ಣ ನೀರು ತರಬೇಡ. ಹ್ಞೂನವ, ಹಂಗೆ ಅನ್ಕೋಬೇಕಷ್ಟೇ. ನನಗಂತೂ ಹಬ್ಬ ಮಾಡೋ ಮನಸ್ಸೇ ಇಲ್ಲ ನೋಡು. ಕಂಡಬಟ್ಟಿ ರೊಕ್ಕ ಇಲಿ ಕಡಿತಲ್ಲ, ನನ್ನ ಕೈ ಸಿಗಲಿ ಅಂತ ಕಾಯ್ತಾ ಇದೀನಿ. ಫ್ರೈ ಮಾಡಿ ನನ್ನ ಗಂಡಗ ಕೊಡ್ತೇನೆ ತಿನ್ನಕ್ಕೆ. ಈ ತಪ್ಪಾತನ್ನ ಗಣಪಕ್ಕೆ ಸಿಟ್ಟು ಬರ್ತೈತಿ. ಇವು ತಪ್ಪ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತಪ್ಪ ಗಣೇಶ, ನೀನು ನಾನು ಕಳಿಸಿ ನೀನು ಈ ರೀತಿ ಮಾಡಿಬಿಟ್ಟಲ್ಲ, ಅದೇ ಬೇಜಾರಾಗಿ ಹಿಂಗೆ ಅಂದ್ಬಿಟ್ಟೆ. ನನ್ನ ಸಿಟ್ಟು ಇಟ್ಟು ಮಾಡ್ಕೊಳ್ಕೊಬೇಡ. ಓಲೆ ತಗ ಇಲ್ಲಿ ಕಂಡ್ರು ನಾ ಏನು ಮಾಡಂಗಿಲ್ಲ. ಓಕೆನೆ? ಏ ಸರೋಜಕ್ಕ, ಹಾಲಿನ ಡಬ್ಬಿ ಇಲ್ಲೇ ಬಿಟ್ಟುಂಟಿಯಾ ನೂನ್ಯಾಗ? ಅಯ್ಯೋ, ನನಗಂತೂ ಆ ರೊಕ್ಕ ಸುಟ್ಟ ಇದು ಇಲಿ ಕಡ್ದಾಗಿಂದಾನು ಏನು ಮಾಡ್ತಾ ಇದೀನಿ ಏನು ಬಿಡ್ತಾ ಇದೀನಿ ಒಂದೂ ಗೊತ್ತಾಗವಲ್ತ. ಸರಿವಾ, ಹಿಂಗಾಗಬಾರ್ದಾಗಿತ್ತು. ಇಲ್ಲಿ ಕಡ್ದತ್ತಂತ ಅಲ್ಲ. ನಮ್ಮಿ ನಿಕ್ಕಿ ನೀರು ಹಾಲು ಕೊಡ್ತಿದ್ಲಿಕ್ಕೆ ಎಷ್ಟು ಹೇಳ್ತಿದ್ವಿ. ನಮ್ಮಿ ನೀರು ಹಾಕ್ಬೇಡ ಅಂತೇಳಿ. ಹಾಲ್ಯಾಗ ಅಷ್ಟು ನೀರು ಸುರಿ ಕೊಟ್ರೆ ದೇವ್ರು ಬಿಟ್ಟ ನಾನು ಬುದ್ಧಿ ಕಲಿಸ್ತಾನ. ಬುದ್ಧಿ ಕಲಿಸ್ಲಾರ್ದ ಇರ್ತಾನಂತ ಮಾಡಿ ಏನ ನೋಡು. ಹಾಲಿನ ಹಾಲಿಗೆ ನೀರಿಗೆ 1 ರೂಪಾಯಿ ತನಕ ಈಗ ಹತ್ತಾನ ಎಲ್ಲ ನಮಗೆ ಗೊತ್ತ. ಈ ಅಣೆ ಬರನೇ ಇಷ್ಟು. ಹಾಲು ಮಕ್ಕಳೇ ಬದುಕಲ್ಲ, ಈಕೆ ನೀರು ಹಾಕಿ ಕೊಟ್ಟಕ್ಕೆ ಬದುಕ್ತಾಳ. ಮತ್ತೆ ಹಂಗೆ ಆಗದ್, ಮತ್ತೆ ಹಂಗೆ ಆಗ್ಬೇಕದು. ಅಂದ್ರೆ ಬುದ್ಧಿ ಬರ್ತೈತಿ. ಹೌದು. ಇದು ಜಳಕ ಮಾಡೋ ಪಟ ಎಷ್ಟೊತ್ತು ಮಾಡ್ತೀರಿ? ನೀರು ಫಸ್ಟ್ ನಿನ್ನ ಗಂಡಗೆ ಹೋಗಿ ತೆಲಿಗೊಟ್ಟು ಎಣ್ಣೆ ಹಚ್ಚು, ಮೈಕೈಗೆ ಎಣ್ಣೆ ಹಚ್ಚು. ಏನು ವರ್ಷಕ್ಕೊಮ್ಮೆರ ಹಚ್ಕೊಲ್ಲ ತಗ ಎಣ್ಣೆ ನೀರಿನ ಜಳಕನ ತಗ. ಅಲ್ಲ ಅತ್ತೀರ, ದೀಪಾವಳಿಗೆ ಅಷ್ಟೇ ಅಲ್ಲ ಅದು ಹಚ್ಕೊಂಡು ಜಳಕ ಮಾಡೋದು? ಯಾವ ದೀಪಾವಳಿ ಹೋಗು, ನಮಗೆ ಯಾವಾಗ ಬೇಕು ಅವಾಗ ಎಣ್ಣೆ ನೀರು ಹಚ್ಕೊಂಡು ಜಳಕ ಮಾಡೋದಷ್ಟೇ. ದೀಪಾವಳಿ ಆದ್ರೇನು, ಸಂಕ್ರಾಂತಿ ಆದ್ರೇನು,
ಹೋಗ್ ಹೋಗ ಪೂಜೆ ಮಾಡಕ್ಕೇನ ಜಳಕ ಮಾಡಕ್ಕೆ ಏನ ಬೇಕಾಗೈತಿ. ಚಂದಾಗಿ ಎಣ್ಣೆ ಕಾಸಿಟ್ಟೆ ಒಂದು ಬಟ್ಟಲ್ ತುಂಬ ಏನ ಒಂಚೂರು ತೆಲಿಗೆ ಹಚ್ಚ, ಕಿವ ಹಾಕೋ ಅನ್ನ, ಏನು ಹಾಕೊಳ್ಳೋದಿಲ್ಲ ಅಂತ ಒಂದು ಸ್ವಲ್ಪ ಹಾಕೋ ಅನ್ನ, ಕಿವ ಹಾಕೋ, ಕಣ್ಣಾಗ ಹಾಕ್ಬೇಡ. ಈಗಿನ ಎಣ್ಣೆ ಎಲ್ಲ ಬೇರೆ ಇದು ಬರ್ತಾವ, ಕಣ್ಣ ಪಣ್ಣ ಹಾಕ್ಬೇಡ. ಒಟ್ಟು ಬೆನ್ನಿಗೆ ಮಾರಿಗೆ ಕೈಗೆ ಮೂಡ್ಗಾಳೆ ಒಂದು ಐತಿ, ಚಲೋ ಆಕತಿ. ಹಚ್ಚಿ ತಿಕ್ಕ ಆಮೇಲೆ ಜಳಕಕ್ಕೆ ಹೋಗುವತ್ನಾಗ ಒಂದು 10 ನಿಮಿಷ ಕುಂದ್ರನ್ನ ಅವ್ರಿಗೆ ಕುಂದಿರ್ತಾನ. ಕುಂತಿಂದ ಕಡ್ಲಿ ಇಟ್ಟು ಆಮೇಲೆ ಒಂದು ತಟ್ಟಗೆ ಅದ್ರಾಗ ಎಳ್ಳು ಹಾಕೇನಿ, ಕಡ್ಲೆ ಹಿಟ್ಟು ಎಳ್ಳು ಕಲಿಸಿಟ್ಟೇನಿ. ಅದನ್ನ ತಗೊಂಡು ಮೈ ಕೈಗೆಲ್ಲ ತಿಕ್ಕೊಂಡು ಸೋಪ್ ಹಚ್ಕೋಬೇಡ ನೀವತ್ತು ಒಟ್ಟ. ಏನ ಕರಿ ಇಲ್ಲ ಅಂದ ನಾನಾರ ಹೇಳ್ತೇನೆ. ಅತ್ತಿಯರ ಅವರು ಟಾಯ್ಲೆಟ್ಗೆ ಹೋಗ್ಯಾನ. ಆಯ್ತು ಬಂದಿಂದ ಹೇಳು. ಏನು ನೀನು ಅಷ್ಟೇ ಒಂಚೂರು ತೆಲಿಗೆ ಅದು ಚಂದಾಗಿ ಎಣ್ಣೆ ಹಚ್ಕೋ. ಕೂದಲು ಬರ್ತಾವು ನೋಡವು, ಅವು ಕೂದಲೋಡ ಬಾಪ್ ಕಟ್ಟಿ ಈಟ್ ಎಲ್ಲಾರ ಕೂದಲು ಎಟ್ಟೆಟ್ಟು ಉದ್ದಿರ್ತಾವು, ನೀನು ಕೂದಲೋಡ ಈಟೇ ಅದಾವ. ಏನು ಚಂದಾಗಿ ಕೂದಲು ಉದ್ದು ಬರಲಿ ಮುಂದಿನ ವರ್ಷದ ಮಟ ಅಂದ್ರೆ ಒಂದಿಟ್ಟು ಉದ್ದಗೆರ ಬಂದು ಒಂದು ಜಡಿ ಹಾಕೊಳಂಗಾರ ಹಾಲಿ. ಏನು ಅದಕ್ಕೆ ಹೇಳತ್ತೀನಿ. ಹೋಗು ಚಂದ ತೆಲಿಗೆ ಎಣ್ಣೆ ಹಚ್ಕೊ, ಮಕ್ಕಕ್ಕೆ ಮೈಗೆ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಬಚ್ಚಲ್ದಾಗ ಹೋಗಿಂದ ಕಡ್ಲಿ ಇಟ್ಟು ಎಳ್ಳು ಕಲಿಸಿಟ್ಟೇನಿ. ಸೋಪ್ ಒಟ್ಟು ಹಚ್ಕೋಬೇಡ ಜಿಡ್ಡಕತಿ ಅಂತೇಳಿ. ಮತ್ತೆ ಹಚ್ಕೋಬೇಡ, ಚಂದಾಗಿ ಕಡ್ಲಿ ಇಟ್ಟು ಎಳ್ಳು ಹಚ್ಕೊಂಡು ಜಳಕ ಮಾಡ. ಅವಂಗೂ ಅದನ್ನ ಹಚ್ಕೊಂಡು ಜಳಕ ಮಾಡನ್ನ ಕಲಿಸಿಟ್ಟೆ ನೋಡಿ ಬಟ್ಟಲ್ ತುಂಬ. ಈ ವರ್ಷ ಎಲ್ಲಾರ ಹೋಗ್ಬೇಕಿತ್ತು ಬಿಡ್ರಿ ಅತ್ಯಾರ, ಎಲ್ಲೂ ಹೋಗ್ಲಿಲ್ಲ. ಸಂಕ್ರಾಂತಿ ಕರಿ ಎಲ್ಲಿ ಹೋಗ್ಬಾರ್ದು ವಾಯವ್ವ, ಹಂಗೆಲ್ಲ ಹೋಗ್ಬಾರ್ದು ಉಣ್ಣಾಕ. ಕೆಲವರು ಸಂಕ್ರಾಂತಿಯಾಗ ಹೊಕ್ಕಾರ, ಆದ್ರೆ ನಮ್ಮ ಮನ್ಯಾಗ ಮಾತ್ರ ಸಂಕ್ರಾಂತಿ ಕರಿಗೆ ಎಂದೂ ಎಲ್ಲಿ ಹೋಗಿಲ್ವ. ನಮ್ಗೊಂಥರ ಅದು ಹೋಗಿ ರೂಢ ಇಲ್ಲ. ಯಾಕಂದ್ರೆ ಕೆಟ್ಟ ಕರಿ ಇರ್ತದೆ ಒಮ್ಮೊಮ್ಮೆ ಅಂತರೂ. ಅಮಾಸಿ ಹಿಂದೆ ಮುಂದೆ ನಾವು ಎಲ್ಲಿ ಹೋಗುದಿಲ್ಲ. ಸಂಕ್ರಾಂತಿ ಮುಗಿಲ್ ತಗೋಬೇಕಾರ ಹಂಗೆ ಉಣ್ಣ ಆಸೆ ಇದ್ರೆ ಹೋಗಿ ಬರೋಣಂದ್ರೆ ಅದ್ರಾಗೂ ಎಲ್ಲಿ ಹೋದ್ರು ಗದ್ಲಾ ಅಂದ್ರೆ ಗದ್ಲ. ಎಲ್ಲ ಇದ್ದು ಬಿದ್ದವರೆಲ್ಲರೂ ಬಂದಿರ್ತಾರೆ. ಇವತ್ತು ಎದಕ್ಕೆ ಹೋಗಿ ಆ ಗದ್ದಲಾಗ ನಾವು ಉಂಡೆದ್ದು ಬರೋದು ಹೌದಿಲ್ಲ. ಗಜಿಬಿಜಿ ಪ್ರಶಾಂತವಾಗಿರ್ಬೇಕು. ಯಾವುದೇ ಆದರೂ ಆರಾಮಾಗಿ ಇವತ್ತೊಂದಿನ ಕಳೆದು ನಾಳೆ ಕಳೆದು ಐತಾರ ಅಮಾಸಿಗೆ ಬೇಡ, ಸೋಮವಾರ ದಿನ ಬೇಕಾರೆ ಮಾತಾಡ್ಕೊಂಡು ನಾನು ಶಾಂತಕ್ಕಗದ ಹೇಳ್ತೇನಂತ ಎಲ್ಲರೂ ಹೋಗಿ ಬರೋಣ. ಅದು ಸೊಸಿ ಬರಂಗಿಲ್ಲ, ಹೊಟ್ಟಿಲ್ ಅದಾಳ. ಇದು ಆಕಿ ಬಿಟ್ರೆ ಮನೆಯವ್ರು ಇಷ್ಟು ಮಂದಿ ಯಾರ್ಯಾರು ಬರ್ತಾರೆ ಬರಲಿ, ಬೇಕಾದ್ರೆ ಒಟ್ಟರು ಸೇರಿ ಹೋಗಿ ಬರೋಣ ಅಂತ. ಏನಂತೆ ಅಂಕರಂತೆ ಹೋದ್ರೆ ಚಂದ್ರಿ ಅತ್ತಿಯವರ ನಡ್ಬರ್ಕು ಏನು ಚಂದ ಅನ್ನಿಸ್ತೈತಿ. ಹಂಗಲ್ಲ ಅದೇ ಹಬ್ಬ ಹುಣ್ಣಿಮೆ ಅಂತ ದೇವ್ರು ಸುಮ್ಮನೆ ಮಾಡಿಲ್ಲ, ಮನೆ ಹಿರಿಯರು ಸುಮ್ಮನೆ ಮಾಡಿಲ್ಲ. ಹಬ್ಬ ಹುಣ್ಣಿಮೆ ಅಂದ್ರೆ ತರ ಅಡಿಗೆ ಮಾಡ್ಕೊಂಡು ಉಣ್ಲಿ, ಮನ್ಯಾಗ ಒಂದು ಖುಷಿ ವಾತಾವರಣ ಇರಲಿ ಅಂತೇಳಿ. ಇನ್ನು ಫಂಕ್ಷನ್ ಕಾರ್ಯಕಟ್ನ ಇಂಥವೆಲ್ಲ ಮಾಡ್ಬೇಕು, ಮಾಡಬೇಕು ಇದನ್ನು ಮಾಡಬೇಕು ಅಂತೆಲ್ಲ ಇಟ್ಟಾರಲ್ಲ, ಅವೆಲ್ಲ ದೂರರೆಲ್ಲ ನೆಂಟ್ರಿಷ್ಟರೆಲ್ಲ ಬಂಧು ಬಳಗ ಎಲ್ಲ ಒಕ್ಕಟ್ಟಾಲಿ ಕೂಡ್ಲಿ ಒಬ್ರಿಗೊಬ್ರಿಗೆ. ಮತ್ತು ನಮ್ಮ ಕುಟುಂಬದವ್ರು ಇವ್ರು ಯಾರು ಅವ್ರು ಯಾರು ಎಲ್ಲರೂ ಒಬ್ರಿಗೊಬ್ರಿಗೆ ಗೊತ್ತಾಗ್ಲಿ ಅಂತೇಳಿ ಮಾಡೋದು. ಏನು ನಡೀತೈತಿ. ಸಂಕ್ರಮಣ ಕುಂಡಿಲ್ಲ ಅಂದ್ರೆ ಏನಾಯ್ತು, 1-2 ದಿನ ಹಿಂದೆ ಮುಂದೆ ಹೋಗ್ಬೋದಪ್ಪ, ಏನ್ ತೊಂದರೆ ಇಲ್ಲ. ಎಷ್ಟೋ ಮಂದಿ ಕರಿಗೆ ಎಲ್ಲಿವರೆಗೂ ಹೋಗುದಿಲ್ಲ, ಕರಿ ಮುಗಿಸ್ಕೊಂಡು ಹೋಗೋರು ಬಲ್ ಮಂದಿ ಇರ್ತಾರ ಗೊತ್ತನ. ಹೋಗುನ್ ತಗೋ, ಅದಕ್ಕೇನಂತ. ಈಗಿನ ಬಾರ ಬಂದ್ರ ಅತ್ತಿಯರ ಕೊಟ್ಟು ಬರ್ತೀನಿ ತಡ್ರಿ, ನೆನಪು ಹಾರ್ಬೇಡ. ಸಂಕ್ರಾಂತಿ ಹಬ್ಬ ಎಷ್ಟೊತ್ತಿಗೆ ಬರ್ತಾರ ಅವ್ರು? ಇನ್ನೂ ಬರ್ಲೇ ಇಲ್ಲಲ್ಲ. ಮದುವೆ ಆದ ಫಸ್ಟ್ ವರ್ಷ ಗಂಡ ಹೆಂಡತಿ ಇಷ್ಟೊತ್ತಿಗೆ ಅಲ್ಲೇ ಮನ್ಯಾಗ ಇರ್ಬೇಕಿತ್ತು ಅವ್ರು. ಅಯ್ಯೋ ಅದೇನೋ ಡ್ಯೂಟಿ ಹಾಕ್ಯಾರಂತ್ರಿ. ಅದಕ್ಕೆ ಇವತ್ತು ನಂಗೆ ಬರೋಕ್ಕಾಗಲ್ಲ, ಅವ್ರಿಗೂ ಆಗಲ್ಲ. ಅವ್ರಿಗೆ ಮಧ್ಯಾಹ್ನ ಮೇಲೆ ಫ್ರೀ ಆಕತ್ತಂತ ಆಕಿ ಗಂಡಗೆ. ಆದ್ರೆ ಅಕ್ಕಿ ಇಲ್ಲ, ನಾವು ಹೆಂಗೆ ಬರ್ತಾನ? ಅದಕ್ಕೆ ನಮ್ಮಿಬ್ಬರಿಗೂ ನಾವು ಶನಿವಾರ ಐತಾರನೇ ಬರ್ತೀವವ, ಈಗ ಆಗಲ್ಲ ಅಂದ್ರೆ ಮತ್ತೆ ಏನು ಮಾಡ್ತೀರಿ? ಹೌದಾ? ಈ ಡಾಕ್ಟರ್ ಮಂದಿಗೆ ಒಂದು ಸುಟಿ ಸಿಗೋದಿಲ್ಲ ಯಾರಿಗೆ ಸಿಕ್ಕರು. ಹೋಗ್ಲಿ ಬಿಡು, ಮತ್ತೇನು ಮಾಡೋಕ್ಕಾಕತಿ. ಅಂದಂಗೆ ಏನೋ ಹೇಳ್ಬೇಕು ಅಂದೆ. ಮೊನ್ನೆ ನನ್ನ ಮಗಳು ನನ್ನ ಹಳ್ಯಾನು ಆತು, ಇಲ್ಲೇ ಬಂದಿರ್ರಿ ಅಂತ ಜಗ್ದು ಕೇಳ್ಕೊಂಡ್ರಲ್ಲ. ಯಾಕೆ ನಾವು ಅಲ್ಲಿ ಇರಬಾರ್ದು? ಹೌದಿಲ್ಲ? ಅವ್ರಿಗೂ ಒಂದು ಅನುಕೂಲ ಸಹಾಯ ಅಂತ ಆಕತಿ, ನಮಗೂ ಒಂಥರ ಜಗ ಬದಲಿ ಆಕತಿ. ಬರೀ ಇಲ್ಲೇ ಇದ್ದು ಇದನ್ನೇ ಮಾಡ್ಕೊತಾನೆ ಇಲ್ಲೇ ಇರೋದಾಗೈತಲ್ಲ, ಅದಕ್ಕೆ 1-2 ತಿಂಗಳು ಅಲ್ಲಿನೂ ಇರೋಣ ಅಂತ. ಏನ್ ಮಾತಂತ ಮಾತಾಡ್ತಿರ್ರಿ? ಎಷ್ಟೇ ಆದ್ರೂ ದೂರ ಇದ್ರೇನೆ ಪ್ರೀತಿ ಜಾಸ್ತಿ. ನಮ್ಮ ಜಾಗ ಈದು, ನಮ್ಮ ಮನೆ ಈದು, ನಾವು ಇಲ್ಲೇ ಇರ್ಬೇಕು. ಬೇಕಾದ್ರೆ ಮಗಳ ಮನೆಗೆ 1-8 ದಿನ ಹೋಗಿ ಬರೋಣ ಅಷ್ಟೇ. ಭಾಳ ದಿನ ಎಲ್ಲ ಬ್ಯಾಡ್ರಿ, ತಿಂಗಳಾನ್ಗಟ್ಲೆ. ಪ್ರೀತಿ ಎಲ್ಲ ಉಳಿಬೇಕು ಅಂದ್ರೆ ನಾವು ಅಷ್ಟೇ ಆಗೊಮ್ಮಿಗ ಮರಿಚಿಕೆ ಇದ್ದಂಗೆ ಇರ್ಬೇಕು ಹೊರತು ಅಲ್ಲೇ ಹೋಗಿ ಇರಬಾರ್ದು. ಬೇಡ. ಅದು ಅಲ್ಲದೆ ಇಲ್ಲಿನ ಮಗ ಸೊಸಿ ಇಬ್ರು ಕೆಲ್ಸಕ್ಕೋಕಾರ, ಮತ್ತೆ ಇಲ್ಲಿನೂ ಬೇಕಲ್ಲ. ನಾವು ಅಲ್ಲಿ ಹೋಗಿ ಕುಂತ್ರ ಹೌದಿಲ್ಲ ಪಾಪ, ಇವ್ಕರ ಮಾಡೋರು ಯಾರದಾರ. ನಾವು ಚೂರು ದೀಪ ಹಚ್ಚಿ ಕಸಾಗಿ ಸೊಡ್ಕೊಂಡು ಸಂಜೆ ಮುಂದೆ ಕುಂತ್ರೆ ಅವ್ರಿಗೂ ಒಂದು ಅನುಕೂಲ. ಮನೆ ಬಾಗಿಲು ಹಾಕ್ಕೊಂಡೇ ಹೋಗಿ ಬರೋದಂದ್ರೆ ಹೌದಿಲ್ಲ. ಇರಲಿ ಬಿಡ್ರಿ, ಏನಾಗಲ್ಲ. ಇರೋಣಂತೆ ಮನ್ಯಾಗ, ಇಲ್ಲಿನೂ ಇರೋಣ ಅಲ್ಲಿನೂ ಇರೋಣಂತೆ. ಈಗ ಸದ್ಯಕ್ಕೆ ಹಬ್ಬ ಮುಗಿಸ್ಕೊಂಡು ಹೋಗುವಲ್ರಕ್ಕ ಅವರು ಐತಾರ ಮತ್ತು ಶನಿವಾರ ಬರ್ತಾರಂತೆ. ಈಗೇನು ಬರಲ್ಲ ತಗೋರಿ ಅವ್ರು. ಹೋಗ್ಲಿ ಬಿಡು, ಎರ್ಕೊ ಅಂತ ಹೇಳಿ ಇಲ್ಲ ಮತ್ತೆ ಅದನ್ನು ಮಾಡ್ಲಂಗಿದ್ದಾರ. ಎಲ್ಲೇ ಎರ್ಕೊಂತಿ, ನೈಟ್ ಡ್ಯೂಟಿ ಹಾಕ್ಯಾರಂತ. ಆಕಿದ್ ನೈಟ್ ಅಂತ ಅವ್ನು ಬೆಳಗ್ಗೆ ಅಂತ. ಏನು ಗಾಡ ಐತಿ, ಅವೇ ನೀರು ಕಾಸ್ಕೊಂಡು ಎರ್ಕೊಂತಾವು. ಅಲ್ಲ ಗಿರ್ಜಿ, ಹಾಕಿದ ರಾತ್ರಿ ಡ್ಯೂಟಿ, ಅವ್ನು ಬೆಳಗ್ಗೆ ಆಕಿ ಮನೆಗೆ ಬರತ್ಲೆ ಅವ್ ಹೋಗೋದು, ಮನೆಗೆ ಬರತ್ಲೆ ಈಗ ಹೋಗೋದು ಅಂದ್ರೆ ಮಕ್ಳು ಮರಿ ಹೆಂಗ್ಲಿ? ಸುಮ್ಮನಿರಿ, ಅವ್ರಿಗೆ ಗೊತ್ತಿರಂಗಿಲ್ಲ ಅದೆಲ್ಲ. ನಿಂದೊಂದು ಈಗೇನೋ ಕೆಲ್ಸಕ್ಕೆ ಶುರು ಅಲ್ಲ, ಅದೆಂಥದ್ದು ಇಂಟೆನ್ಸಿಪ್ ಅಂದ್ರಲ್ಲ, ಅದಕ್ಕೆ ಹಂಗಿರ್ಬೇಕು. ಮುಂದೆ ಬರ್ಬರ್ತಾ ಕರೆಕ್ಟ್ ಆಕತಿ. ಅದೇನು ನೈಟ್ ಹಾಕ್ತಾರ, ನೀವು ಸುಮ್ಮನಿರಿ. ಆಗ ಟೈಮಿಗೆಲ್ಲ ಹಾಕೋದು. ಮದುವೆಯಾಗಿ ನೆಟ್ಗೊಂದು ವಾರ ಆಗಿಲ್ಲ, ನಿಮ್ದೊಂದು ಕತಿ. ಆಯ್ತು ಬಿಡು, ಹೋಗ್ಲಿ. ನನಗೂ ನೀರು ಕಾಸು ಮರ, ಜಳಕ ಮಾಡ್ತೀನಿ. ಆಗಲೇ ನೀರ್ ಕಾಸು 3 ಸಲ ಕರೆದ್ರ ದಿಕ್ಕಿಲ್ದಂಗೆ ಹೋಗಿರಿ, ಪತ್ತೆ ಇಲ್ದಂಗೆ.
ಈಗ ನೀರು ಕಾಸಂತ ಬಾಯ್ ಮಾಡ್ತೀರಿ ತಡ್ರಿ ಅವ ಹೋಗ್ಯಾನ ಬಚ್ಚಲಕ್ಕ ಮುಗಿಸ್ಕೊಂಡ್ ಬರ್ಲಿ ಏನು ಆಕಿನ ಜಳಕ ಮಾಡ್ಕೊಂಡ್ ಬರ್ಲಿ ಅವ್ರು ಮತ್ತೆ ಅಂಗಡಿಗೆ ಹೋಗೋರು ನೀವು ಆಮೇಲೆ ಆರಾಮ್ ಮಾಡ್ರಿ. ಗಿರ್ಜಿ ಗಿರ್ಜಿ ನಾಷ್ಟಕ್ಕೆ ಮಾಡಿ. ದಾಸಿ ಆಲೂಗಡ್ಡಿ ಪಲ್ಯ ಚಟ್ನಿ. ಥೋ ಬರೀ ಅದೊಂದು ದಾಸಿ ಒಂದು ಮಾಡ್ಬಿಡ್ತೀವಿ ಮರ ಆತಾಗ ನೀನು ಬ್ಯಾರೆ ಏನ್ರ ಮಾಡ್ಬೇಕು ಬೇಡ ದಾಸಿ ಬಿಟ್ಟು ನನ್ಗೆ ಯಾಕೆ ಸಣ್ಣ ಏನ್ರ ಹೌದು ಅವ್ರಿಗೆ ಕಾಳು ಹಾಕಿ ಉಪ್ಪಿಡ್ತೀನಂಗಾಗೈತಿ. ಹಂಗಲ್ರಿ ಅದು ಹಂಗಲ್ಲ ದಾಸಿ ಮಾಡಿದ್ದೆ ಅದಕ್ಕಂದ್ರೆ ಇವತ್ತು ಸಂಕ್ರಾಂತಿ ಕರಿಯಲ್ಲ ಮನ್ಯಾಗಿದ್ದರ ಸಣ್ಣ ಹುಡುಗರಿಗೆ ಈ ಲಗ್ನ ಇನ್ನೂ ಆಗ್ಲ ಲಗ್ನ ಒಟ್ಟದೆ ನಾವೀಗ ನಾನು ನೀವು ಹಿರಿಯರ ನಾವೇನು ಮಾಡೋಕೆ ಮನ್ಯಾಗಿರೋ ಸಣ್ಣ ಹುಡುಗರಿಗೆ ಹೊಚ್ಚಲ್ ಮ್ಯಾಗ ನಿಂದಿರ್ಸಿ ಮಕ್ಳು ಮರಿಗೆಲ್ಲ ಅದೃಷ್ಟದ ಆಗೋದು ಬೇಡ ಕರಿ ತಗಲ್ಬಾರ್ದು ಅಂತೇಳಿ ದಾಸಿನ ಹೊಚ್ಚಲ್ ಮ್ಯಾಗ ನಿಂದಿರ್ಸಿ ಸಣ್ಣದೊಂದು ದಾಸಿ ಮಾಡಿ ನಿವಾಳಿಸಿ ಹಂಚಿನ ಮ್ಯಾಗ ಒಗಿಬೇಕು ಗೊತ್ತನ. ಅದಕ್ಕೆ ಅವಂಗೊಂದು ಬೇಕು ಅಕ್ಕಿಗೊಂದು ಬೇಕು ನಿಮಗೊಂದು ಮತ್ತು ನನಗೆ ನೀವು ಮಾಡ್ತೀರಾ ಇಲ್ಲ ಅಂದ್ರೆ ಏನು ನಡೀತೈತಿ ಒಟ್ಟು ಮಾಡ್ಬೇಕಲ್ಲ ಅದ್ರ ಸಂಬಂಧ ನಾಷ್ಟಾಗ ದಾಸಿನೇ ಮಾಡಿಬಿಟ್ಟೆ. ಮತ್ತು ನನಗೂ ನಿವಾಳಿಸು ನೆದರಾಗಿರ್ತೈತಿ. ಅದು ಯಾರು ದೃಷ್ಟಿ ಬಿಟ್ಟಿರ್ತಾರೆ ಏನಪ್ಪ ದೇವ್ರಿಗೆ ಗೊತ್ತು. ಆಯ್ತು